ಬ್ಯಾಕ್ ಟು ಗ್ಯಾಜೆಟ್ ವರ್ಡ್ ಕಾರ್ಡ್. ಇವತ್ತು ನನ್ನ ಮುಂದೆ ಟಾಪ್ ಪ್ರೋ ಕಂಪ್ನಿಯ ET40S ಅನ್ನೋ ಒಂದು ಆಂಡ್ರಾಯ್ಡ್ ಪ್ರಾಜೆಕ್ಟ್ ಇದೆ. ಈ ಒಂದು ಪ್ರಾಜೆಕ್ಟ್ನ ಮೇನ್ ಆಗಿ ಮೊದಲಿಗೆ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ, ನೀವು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡ್ಕೋಬಹುದು. 7,000 ರೂಪಾಯಿ ಪ್ರೈಸ್ ಇರುತ್ತೆ. ಅದೇ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನಿಮಗೆ ಕೇವಲ 5,800 ರೂಪಾಯಿ ಜೊತೆಗೆ ವಿತ್ ವಾರಂಟಿ ಕೂಡ ನಮ್ಮಲ್ಲಿ ಸಿಗುತ್ತೆ. ಈ ಒಂದು ಪ್ರಾಜೆಕ್ಟ್ನ ಯಾರಿಗೆಲ್ಲ ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ, ಯಾರಿಗೆಲ್ಲ ಕಡಿಮೆ ದುಡ್ಡಲ್ಲಿ ಅಂಡರ್ 6,000 ರೂಪೀಸ್ ಒಳಗಡೆ ಒಂದು ಬೆಸ್ಟ್ ಕ್ವಾಲಿಟಿಯ ಪ್ರಾಜೆಕ್ಟ್ ಯಾರೆಲ್ಲ ತಗೊಳ್ಬೇಕು ಅನ್ಕೊಂಡಿದ್ರೆ, ಈ ಒಂದು ಪ್ರಾಜೆಕ್ಟ್ನ ನೀವು ಕಣ್ಣು ಮುಚ್ಕೊಂಡು ತಗೊಳ್ಬೇಕು ಗುರು. ಯಾಕಂತಂದ್ರೆ ನೀವು ಯಾವುದೇ ಒಂದು ಪ್ರಾಜೆಕ್ಟ್ನ ನೇಟಿವ್ 1080 ಪಿಕ್ಸೆಲ್ಸ್ ನೇಟಿವ್ ರೆಸಲ್ಯೂಷನ್ ಯಾವುದೇ ಒಂದು ಪ್ರಾಜೆಕ್ಟ್ ನ ಹುಡುಕ್ತಿದ್ರೆ, ಏನಿಲ್ಲ ಅಂತಂದ್ರೂ 8,000 ರಿಂದ 9,000 ರೂಪಾಯಿ ಮೇಲ್ಪಟ್ಟ ಪ್ರಾಜೆಕ್ಟ್ ಅಲ್ಲಿ ಮಾತ್ರ ನೇಟಿವ್ 1080 ಪಿಕ್ಸೆಲ್ಸ್ ಇರುತ್ತೆ. ಬಟ್ ಇದರಲ್ಲಿ ನಿಮಗೆ 5,800 ರೂಪೀಸ್ಗೆ ನಿಮಗೆ ನೇಟಿವ್ 1080 ಪಿಕ್ಸೆಲ್ಸ್ ರೆಸಲ್ಯೂಷನ್ ಇರುವ ಏಕೈಕ ಪ್ರಾಜೆಕ್ಟ್ ಅನ್ಬಹುದು. ಹೌದು, ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಆಂಡ್ರಾಯ್ಡ್ ಇರೋದ್ರಿಂದ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಇದರದ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಯೂಸ್ ಮಾಡ್ಕೋಬಹುದು. ಅಪ್ ಟು ಇದನ್ನ ನೀವು 50 ಇಂಚಸ್ ಇಂದ ಅಪ್ ಟು 150 ಇಂಚಸ್ ಗಳವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಬಟ್ ಈ ಒಂದು 5,800 ರೂಪಾಯಿ ಬೆಲೆಗೆ ನೀವು ಏನಾದ್ರು ತಗೊಳ್ತೀನಿ ಅಂತಂದ್ರೆ, ಒಂದು 80 to 100 ಇಂಚಸ್ ಅಲ್ಲಿ ನೀವು ಅದರಲ್ಲೂ ಕೂಡ ಡಾರ್ಕ್ ರೂಮ್ ಅಲ್ಲಿ ನೋಡ್ಬೇಕಾಯ್ತಾ. ಡಾರ್ಕ್ ರೂಮ್ ಅಲ್ಲಿ ನೋಡಿದ್ರೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಬ್ಯೂಟಿಫುಲ್ ಇಮೇಜ್ ನ ಇದು ಕ್ರಿಯೇಟ್ ಕೂಡ ಮಾಡುತ್ತೆ. ಈ ಒಂದು 5,800 ರೂಪಾಯಿ ಜೊತೆಗೆ ನಿಮಗೆ ಪ್ರಾಜೆಕ್ಟ್ ಅಲ್ಲಿ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಟ್ರೈಫೋರ್ಡ್ ನಿಮಗೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಗುರು. ಇದಂತೂ ಲಿಟ್ರಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು. ಹೌದು, ಈ ಒಂದು ಪ್ರಾಜೆಕ್ಟ್ ನಲ್ಲೇ ತಗೊಂಡಾದ್ಮೇಲೆ ನೀವು ಒಂದು ಬ್ಯಾಗ್ ತಗೊಳ್ಬೇಕು ಮತ್ತೆ ಎಕ್ಸ್ಟ್ರಾ ಟ್ರೈಫೋರ್ಡ್ ತಗೊಳ್ಬೇಕು ಅನ್ನೋ ಯಾವುದೇ ನೆಸೆಸಿಟಿ ಇಲ್ಲ. ಯಾಕಂದ್ರೆ ಇದ್ರ ಜೊತೆಗೇನೆ ಇನ್ಕ್ಲೂಡ್ ಆಗಿ ಕೊಟ್ಟಿದ್ದಾರೆ. ಬನ್ನಿ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ಇದೇ ತರದ ಯೂಸ್ಫುಲ್ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಗಮನಿಸಬಹುದು, ಈ ಒಂದು ಬ್ಯಾಗ್ ಮೇಲ್ಗಡೆ ನಿಮಗೆ ಆಕ್ಸೆಸರೀಸ್ ನ ಇಟ್ಕೊಳ್ಳೋಕೆ ಒಂದು ಸಪರೇಟ್ ಆದ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಗಮನಿಸಬಹುದು, ಇದನ್ನ ಓಪನ್ ಮಾಡ್ತಿದ್ದಾಗೆ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಸಹ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಸಹ ಸಿಗ್ತಾ ಇದೆ. ಹಾಗೆ ಇದರಲ್ಲಿ ನಿಮಗೆ ಒಂದು HDMI ಕೇಬಲ್ ಸಹ ಸಿಗ್ತಾ ಇದೆ. ಹಾಗೆ ಆಡಿಯೋ ಕೇಬಲ್ ಸಹ ಸಿಗ್ತಾ ಇದೆ. ಹಾಗೆ ಕೆಳಗಡೆ ಭಾಗನ ಓಪನ್ ಮಾಡ್ತಿದ್ದಾಗೆ ಡೈರೆಕ್ಟ್ ಆಗಿ ಪ್ರಾಜೆಕ್ಟ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇದೊಂದು ರೌಂಡ್ ಕಲರ್ ಶೇಪ್ ಇರುವಂತ ಮತ್ತೆ ಗ್ರೇ ಕಲರ್ ಮತ್ತೆ ವೈಟ್ ಕಲರ್ ಮಿಕ್ಸ್ ಇರುವಂತ ಒಂದು ಬ್ಯೂಟಿಫುಲ್ ಆದ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಗಮನಿಸಬಹುದು, 5,800 ರೂಪೀಸ್ಗೆ ಒನ್ ಆಫ್ ದ ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತಹ ಏಕೈಕ ಬಜೆಟ್ ಫ್ರೆಂಡ್ಲಿಯ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಗಮನಿಸಬಹುದು, ಮೇಲ್ಗಡೆ ಬಂದ್ರೆ ಒಂದು ಟಾಪ್ ಪ್ರೋ ಬ್ರ್ಯಾಂಡಿಂಗ್ ಲೋಗೋ ಕೂಡ ಕಾಣಿಸುತ್ತೆ. ಡೆಡಿಕೇಟೆಡ್ ಒಂದು ಪವರ್ ಆನ್ ಮಾಡೋಕ್ಕೆ ಒಂದು ಬಟನ್ ಸಹ ಕಾಣಿಸ್ತಿದೆ. ಹಾಗೆ ಇಲ್ಲಿ ನೀವು ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ, ಈಗ ಏನು ಪಿಕ್ಚರ್ನ ನೀವು ಗೋಡೆ ಮೇಲೆ ಅಥವಾ ಸ್ಕ್ರೀನ್ ಮೇಲೆ ಏನು ಬಿಡ್ತಿರಲ್ಲ, ಆ ಒಂದು ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದ್ರೆ ನೀವು ಇಲ್ಲಿ ಒಂದು ಸ್ಕ್ರೋಲಿಂಗ್ ಬಟನ್ ನೀಡಿದ್ದಾರೆ. ಸೊ ಇದರ ಮುಖಾಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ನೀವು ಇಲ್ಲಿಂದಾನೇ ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಸೊ ಮುಂದ್ಗಡೆ ಬಂದ್ರೆ ನಿಮಗೆ ಲೆನ್ಸ್ ಈ ತರ ನೋಡೋಕೆ ಕಾಣಿಸುತ್ತೆ. ಇದೊಂದು LTPS ಒಂದು ಲೆನ್ಸ್ ಆಗಿರುವಂತದ್ದು. ಸೊ ಇನ್ನು ಲ್ಯಾಂಪ್ ಅವರ್ಸ್ ನ ವಿಷಯಕ್ಕೆ ಬರೋದಾದ್ರೆ, ಇದರಲ್ಲಿ ನಿಮಗೆ 50,000 ಅವರ್ಸ್ ಲ್ಯಾಂಪ್ ಅವರ್ಸ್ ನ ನೀಡಿದರೆ ಒನ್ ಆಫ್ ದ ಕ್ರೇಜಿ ಆಪ್ಷನ್ ಅಂತ ಹೇಳ್ಬೋದು. ಸೊ ಅದು ಬಿಟ್ರೆ ಇಲ್ಲಿ ಗಮನಿಸಬಹುದು, ಗ್ರೇ ಕಲರ್ ಅಲ್ಲಿ ನಿಮಗೆ ಒಂದು ಗ್ರಿಲ್ ನ ಕೊಟ್ಟಿರುವಂತದ್ದು. ಲುಕ್ ಮಾತ್ರ ನೋಡೋಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ಇನ್ನು ಈ ಒಂದು ಪ್ರಾಜೆಕ್ಟ್ ನ ಸೈಡ್ ನಾವು ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಬಗ್ಗೆ ಗಮನಿಸೋದಾದ್ರೆ, ಇದರಲ್ಲಿ ಒಂದು HDMI 4 ಸಹ ನೀಡಿದ್ದಾರೆ. ಸೊ ಇದರ ಮುಖಾಂತರ ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಏನಾದ್ರು DTH ರಿಸೀವರ್ ಏನಿರುತ್ತಲ್ಲ, ಆ ರಿಸೀವರ್ ನ ಡೈರೆಕ್ಟ್ ಆಗಿ ಇದ್ರಲ್ಲಿ ಹಾಕೊಂಡು ಕೂಡ ನೀವು ಟಿವಿಯಲ್ಲಿ ಬರೋ ತರ ಎಲ್ಲ ಚಾನಲ್ಸ್ ಗಳನ್ನು ಕೂಡ ನೋಡ್ಕೊಳ್ಬಹುದು. ಇಲ್ಲಾಂದ್ರೆ ನೀವು ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೋಬಹುದು. ಕೆಲವೊಂದಷ್ಟು ಡಿವೈಸ್ಗೆ ನೀವು ಆರಾಮಾಗಿ ಈ ಒಂದು HDMI ಮುಖಾಂತರ ಕನೆಕ್ಟ್ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟ್ ನ ಯೂಸ್ ಕೂಡ ಮಾಡ್ಕೋಬಹುದು. ಸೊ ಇನ್ನು ಅದು ಬಿಟ್ಟರೆ ಒಂದು USB ಆಪ್ಷನ್ ಸಹ ಸಿಗ್ತಾ ಇದೆ. ನೀವು ನಿಮ್ಮ ಹತ್ರ ಏನಾದರೂ ಪೆನ್ ಡ್ರೈವ್ ಅಥವಾ ಕಾರ್ಡ್ ರೀಡರ್ ಅಥವಾ ಏನಾದರೂ ಇದ್ರೆ, ಸೊ ಅದನ್ನ ಡೈರೆಕ್ಟ್ ಆಗಿ ನೀವು ಇಲ್ಲಿ ಹಾಕೊಂಡು ಕೂಡ ಆ ಪೆನ್ ಡ್ರೈವ್ ಅಲ್ಲಿ ಇರುವಂತಹ ಫೋಟೋಸ್ ವಿಡಿಯೋಸ್ ಕೂಡ ನೀವು ನೋಡ್ಕೊಳ್ಬಹುದು. ಸೊ ಇನ್ನು ಡೈರೆಕ್ಟ್ ಆಗಿ ಒಂದು TF ಕಾರ್ಡ್ ಅಂದ್ರೆ ಒಂದು ಜಸ್ಟ್ SD ಕಾರ್ಡ್ ಹಾಕೊಂಡು ಕೂಡ ನೀವು ಇದರಲ್ಲಿ ನೋಡ್ಕೊಳ್ಬಹುದು. ಅಂದ್ರೆ ನಿಮ್ಮ ಹತ್ರ ಏನಾದರೂ ಪೆನ್ ಡ್ರೈವ್ ಇಲ್ಲ ಅನ್ಕೊಳ್ಳಿ, ಜಸ್ಟ್ ನಿಮ್ಮ ಹತ್ರ ಒಂದು ಮೆಮೊರಿ ಕಾರ್ಡ್ ಇದ್ರೆ ಮೆಮೊರಿ ಕಾರ್ಡ್ ಸಹ ಇದರಲ್ಲಿ ಹಾಕೊಂಡು ಕೂಡ ನೀವು ಫೋಟೋಸ್ ವಿಡಿಯೋಸ್ ಕೂಡ ನೋಡ್ಕೋಬಹುದು. ಸೊ ಒಂದು ಹೆಡ್ಫೋನ್ ಜಾಕ್ ಕೂಡ ಕೊಟ್ಟಿದ್ದಾರೆ, ಒಂದು AV ಜಾಕ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಏನಾದರೂ ನೀವು ಆಕ್ಸ್ ಕೇಬಲ್ ನ ಹಾಕೊಂಡು ಕೂಡ ಏನಾದರೂ ಎಕ್ಸ್ಟ್ರಾ ಸೌಂಡ್ ಏನಾದರೂ ಕೇಳ್ತೀನಿ ಅಂತಂದ್ರೆ ಆಕ್ಸ್ ಕೇಬಲ್ ಕೂಡ ಇದರಲ್ಲಿ ಹಾಕೋಬಹುದು. ಇನ್ನು ಇದರಲ್ಲಿ 5 ವ್ಯಾಟ್ ನ ಒಂದು ಸ್ಪೀಕರ್ ಕೂಡ ಇದೆ. ಅಂದ್ರೆ ಒಂದು ರೇಂಜ್ಗೆ ತುಂಬಾನೇ ಚೆನ್ನಾಗಿದೆ. ನೀವು ಏನಾದರೂ ಒಂದು ಜಾಸ್ತಿ ಸೌಂಡ್ ಬೇಕು ಅಂತಂದ್ರೆ ಇದು ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ. ಬ್ಲೂಟೂತ್ ಆಪ್ಷನ್ ಇಂದ ನೀವು ವೈರ್ಲೆಸ್ ಮುಖಾಂತರ ಕೂಡ ಸೌಂಡ್ ನ ಇನ್ನೊಂದು ಕನೆಕ್ಟ್ ಕೂಡ ಮಾಡ್ಕೋಬಹುದು. ಇಲ್ಲಾಂದ್ರೆ ವೈರ್ ಮುಖಾಂತರ ಮಾಡ್ಕೋತೀನಿ ಅಂದ್ರೆ ವೈರ್ ಮುಖಾಂತರ ಕೂಡ ಮಾಡ್ಕೋಬಹುದು. ಸೊ ಇನ್ನು ಈ ಒಂದು ಪ್ರಾಜೆಕ್ಟ್ ನ ಆನ್ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲೊಂದು ಪವರ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಇದ್ರ ಮುಖಾಂತರ ನೀವು ಇದನ್ನ ಆನ್ ಕೂಡ ಮಾಡ್ಕೋಬಹುದು. ಸೊ ಇನ್ನು ಗಮನಿಸಬಹುದು, ಹಾಗೆ ಈ ಪ್ರಾಜೆಕ್ಟ್ ನ ಕೆಳಗಡೆ ಭಾಗದಲ್ಲಿ ಬಂದ್ರೆ ನೀವು ಟ್ರೈಫೋರ್ಡ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಗಮನಿಸಬಹುದು. ಇದನ್ನ ನೀವು ಇಲ್ಲಿ ಫಿಟ್ ಮಾಡಿಕೊಂಡು ಕೂಡ ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು. ಈಗ ಇದನ್ನ ನೀವು ಯಾವ ಕಡೆ ಬೇಕೋ ಯಾವ ಆಂಗಲ್ ಅಲ್ಲಿ ಬೇಕೋ ಆ ಆಂಗಲ್ ಅಲ್ಲಿ ಕೂಡ ನೀವು ಇದನ್ನ
ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಕೂಡ ಪ್ರೊಜೆಕ್ಷನ್ ಮಾಡ್ಬೋದು. ಈ ಒಂದು ಪ್ರೊಜೆಕ್ಟರ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರೊಜೆಕ್ಟರ್, ಆಂಡ್ರಾಯ್ಡ್ 9 ಸಪೋರ್ಟ್ ಮಾಡೋದ್ರಿಂದ ಇನ್ಬಿಲ್ಟ್ ಆಗಿ ಇದರಲ್ಲಿ ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಈ ಥರ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೀವು ಆರಾಮಾಗಿ ಕೂಡ ಯೂಸ್ ಕೂಡ ಮಾಡ್ಕೋಬಹುದು. ಹಾಗೆ 1GB RAM ಮತ್ತು 8GB ಸ್ಟೋರೇಜ್ ಒಂದಿಗೆ ಬರ್ತಾ ಇದೆ. ಸೊ ಇನ್ನು ಇದರ ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ 50,000 ಅವರ್ಸ್ ಲ್ಯಾಂಪ್ ಅವರ್ಸ್ ಕೂಡ ಕೊಟ್ಟಿದ್ದಾರೆ. ಇದೊಂದು ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಸೊ ಇನ್ನು ಇದರ ಬ್ರೈಟ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ 8000 ಲೂಮಿನನ್ಸ್ ಜೊತೆಗೆ ಬರ್ತಾ ಇದೆ. 8000 ಲೂಮಿನನ್ಸ್ ಅಂತಂದ್ರೆ ಇದು ಮ್ಯಾಕ್ಸಿಮಮ್ ಆಗಿ ನೀವು 50 ಇಂಚಸ್ ಇಂದ ಅಪ್ ಟು ಇದನ್ನ 150 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಬಟ್ ಈ ಒಂದು ಪ್ರೈಸ್ ರೇಂಜ್ಗೆ ನೀವು ಒಂದು 80 ರಿಂದ 100 ಇಂಚಸ್ ಅಲ್ಲ, ಅದರಲ್ಲೂ ಕೂಡ ಡಾರ್ಕ್ ರೂಮ್ ಅಲ್ಲಿ ನೀವೇನಾದ್ರು ನೋಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ನ ತಗೊಳ್ಬಹುದು. ನೀವೇನಾದ್ರೂ ಸ್ವಲ್ಪ ಬೆಳಕಲ್ಲಿ ನೋಡ್ತೀನಿ ಅಂತಂದ್ರೆ ಮತ್ತೆ ದೊಡ್ಡ ಇನ್ನೂ ಇಂಚಸ್ ಅಲ್ಲಿ ನೋಡ್ತೀನಿ ಅಂತಂದ್ರೆ ನೀವು ನಮ್ಮ ಹತ್ರ 5800 ಇಂದ ಅಪ್ ಟು 30,000 ವರೆಗೆ ಅಂದ್ರೆ 30,000 ರೂಪಾಯಿ ವರೆಗೂ ಕೂಡ ಪ್ರಾಜೆಕ್ಟ್ ಇದೆ. ನೀವು ಬೇರೆ ಬೇರೆ ಪ್ರಾಜೆಕ್ಟ್ ನ ತಗೊಳ್ಬಹುದು. ಬಟ್ ನೀವೇನಾದ್ರೂ ಒಂದು 80 to 100 ಇಂಚಸ್ ನೋಡ್ತೀನಿ, ಅದರಲ್ಲೂ ಕೂಡ ಡಾರ್ಕ್ ರೂಮ್ ಅಲ್ಲಿ ನೋಡ್ತೀನಿ ಅನ್ನೋರಿಗೆ ಈ ಒಂದು ಪ್ರಾಜೆಕ್ಟ್ ಬೆಸ್ಟ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಪ್ರಾಜೆಕ್ಟ್ ನ ಏನಕ್ಕೆ ತಗೊಳ್ಬೇಕು ಅನ್ನೋದಾದ್ರೆ ಇದರಲ್ಲಿ ನಿಮಗೆ ನೇಟಿವ್ 1080p ನೇಟಿವ್ ರೆಸಲ್ಯೂಷನ್ ಹೊಂದಿದೆ ಗುರು. ಇದಂತೂ ಒನ್ ಅಂಡ್ ಓನ್ಲಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಮಾತ್ರ ಇರುವಂತದ್ದು. ಅಂದ್ರೆ ನೀವು ಯಾವುದೇ ಒಂದು ಪ್ರಾಜೆಕ್ಟ್ ನ 1080 ಪಿಕ್ಸೆಲ್ ನೇಟಿವ್ ರೆಸಲ್ಯೂಷನ್ ಇರುವಂತಹ ಪ್ರಾಜೆಕ್ಟ್ ಅನ್ನು ತಗೊಂಡ್ರೆ 8 ರಿಂದ 9,000 ರೂಪಾಯಿ ಮೇಲ್ಪಡ ಪ್ರಾಜೆಕ್ಟ್ ಅಲ್ಲಿ ಮಾತ್ರ ಬರುತ್ತೆ. ಸೊ ಇಲ್ಲಾಂದ್ರೆ ಅದ್ರ ಕೆಳಗಡೆ ಇರುವಂತಹ ಪ್ರಾಜೆಕ್ಟ್ ನ ನೀವು ಯಾವುದೇ ಹುಡುಕಿದ್ರು ಕೂಡ 720 ಪಿಕ್ಸೆಲ್ಸ್ ಇರುತ್ತೆ. ಬಟ್ ಇದರಲ್ಲಿ ನಿಮಗೆ ಕೇವಲ 5,800 ರೂಪಾಯಿ ರೇಂಜ್ ಅಲ್ಲಿ ನಿಮಗೆ 1080 ಅಂದ್ರೆ ನೇಟಿವ್ ಫುಲ್ HD ರೆಸಲ್ಯೂಷನ್ ಹೊಂದಿರುವಂತಹ ಏಕೈಕ ಪ್ರಾಜೆಕ್ಟ್ ಮತ್ತೆ 4K ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ಇದು ಪ್ರಾಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಎಲ್ಲ ಯೂಸ್ ಮಾಡಬೇಕು ಮತ್ತೆ ಇದರ ಪಿಕ್ಚರ್ ಕ್ವಾಲಿಟಿ ಯಾವ ತರ ಬರುತ್ತೆ ಅನ್ನೋದನ್ನ ಇವಾಗ ಡೈರೆಕ್ಟ್ ಆಗಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ಕೊಡ್ತೀನಿ. ಒಂದು ಪ್ರಾಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ಇವಾಗ ಯಾವ ರೀತಿ ಎಲ್ಲ ಈ ಒಂದು ಪ್ರಾಜೆಕ್ಟ್ ನ ಯೂಸ್ ಮಾಡಬೇಕು ಅನ್ನೋದನ್ನ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಜಸ್ಟ್ ನಾನು ಈ ರೀತಿಯಾಗಿ ಇದನ್ನ ಒಂದು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ. ಸುಮಾರು ಜನ ಕೇಳ್ತಿದ್ರಿ ಏನಪ್ಪಾ ಅಂತಂದ್ರೆ ಸರ್ ನಾವು ನಮ್ಮ ಮನೆಯಲ್ಲಿ ಜಿಯೋ ಏರ್ ಫೈಬರ್ ಕನೆಕ್ಷನ್ ಇದೆ, DTH ಕನೆಕ್ಷನ್ ಇದೆ, ಅದನ್ನ ಯಾವ ರೀತಿಯಾಗಿ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಬೇಕು ಅಂತಾನು ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು HDMI ಮೂಲಕ ಒಂದು ಜಿಯೋ ಏರ್ ಫೈಬರ್ ಕನೆಕ್ಷನ್ ನ ಹಾಕೊಂಡಿದ್ದೀನಿ. ಸೊ ಒಂದು ಪವರ್ ಕನೆಕ್ಷನ್ ಕೊಟ್ಕೊಂಡಿದ್ದೀನಿ. ಈ ಜಿಯೋ ಏರ್ ಫೈಬರ್ ಕನೆಕ್ಷನ್ ನ ನೀವು ತೆಗೆದ್ರೂ ಕೂಡ ಇದಕ್ಕೆ ಡೈರೆಕ್ಟ್ ಆಗಿ ವೈಫೈ ಕನೆಕ್ಟ್ ಮಾಡ್ಬಿಟ್ಟು ನೀವು ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಈ ತರ ಯೂಸ್ ಮಾಡ್ಬೋದು. ಬಟ್ ಸುಮಾರು ಜನ ಕೇಳೋದಕ್ಕೋಸ್ಕರ ನಾನು ಅದನ್ನ ಎಕ್ಸ್ಟ್ರಾ ಅಡಿಷನಲ್ ಆಗಿ ಹಾಕೊಂಡಿದ್ದೀನಿ. ಇವಾಗ ಈ ಒಂದು ಪ್ರಾಜೆಕ್ಟ್ ನ ಜಸ್ಟ್ ನಾನು ಇವಾಗ ಆನ್ ಮಾಡ್ತಾ ಇದ್ದೀನಿ. ಸೊ ಗಮನಿಸಬಹುದು ಮೇಲ್ಗಡೆ ಒಂದು ಬಟನ್ಸ್ ಇರುತ್ತೆ. ಇಲ್ಲಾಂದ್ರೆ ನೀವು ನಿಮ್ಮ ಒಂದು ರಿಮೋಟ್ ಮೂಲಕನೂ ಕೂಡ ಇದನ್ನ ಆನ್ ಮಾಡ್ಕೋಬಹುದು. ಸೊ ಗಮನಿಸಬಹುದು ನಾನು ಈ ಒಂದು ಪ್ರಾಜೆಕ್ಟ್ ನ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತಾ ಇದೆ. ಈ ಒಂದು ಪ್ರಾಜೆಕ್ಟ್ ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸೋಕ್ಕೋಸ್ಕರ ಸೊ ಗಮನಿಸಬಹುದು ಇದನ್ನ 100 ಇಂಚಸ್ ಪ್ಲಸ್ ಅಲ್ಲಿ ನಾನು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 110 ಇಂಚಸ್ ಅಲ್ಲಿ ನಿಮಗೆ ಸ್ಕ್ರೀನ್ ಕೂಡ ಪ್ಲೇ ಆಗ್ತಿದೆ. ಸೊ ಕಂಪ್ಲೀಟ್ ಆಗಿ ಡಾರ್ಕ್ ರೂಮ್ ಅಲ್ಲಿ ನೀವು ನೋಡಬೇಕಾಗುತ್ತೆ. ಸೊ ಈಗ ಲೈಟ್ ಬೆಳಕಲ್ಲಿ ನೋಡಬಹುದು. ಏನಕ್ಕಪ್ಪ ಅಂತಂದ್ರೆ ಈ ಒಂದು ಬಜೆಟ್ ರೇಂಜಿಗೆ ಹೇಳ್ತಾ ಇರೋದು. ನೀವೇನಾದ್ರೂ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಬೇಕು, ನನಗೆ ಹೈ ಬ್ರೈಟ್ನೆಸ್ ಬೇಕು ಆ ಥರ ಎಲ್ಲ ನೋಡ್ತೀನಿ ಅಂತಂದ್ರೆ ನೀವು ಅಪ್ ಟು 12,000, 15,000, 20,000, 25,000, 30,000 ಕೊಟ್ಟು ತಗೊಳ್ಬಹುದು. ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡ್ತಿರೋದು ಯಾರಿಗೆಲ್ಲ ಅಂಡರ್ 6,000 ರುಪೀಸ್ ಒಳಗಡೆ ನೀವು ಏನಾದರೂ ನೋಡ್ತಾ ಇದ್ರೆ ಮಾತ್ರ ಈ ಒಂದು ಪ್ರಾಜೆಕ್ಟ್ ನ ನೀವು ತಗೊಳ್ಬಹುದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಆಪ್ಷನ್ ಇರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಗಮನಿಸಬಹುದು ಸೊ ಡೈರೆಕ್ಟ್ ಆಗಿ ನಿಮಗೆ ಪ್ರಾಜೆಕ್ಟ್ನ ಆನ್ ಮಾಡಿದ ತಕ್ಷಣ ಇವಾಗ ಈ ಥರ ಒಂದು ಮೆನು ಬರುತ್ತೆ. ಸೊ ಗಮನಿಸ್ಬೋದು ಮೇಲ್ಗಡೆ ಬಂದರೆ ಹೋಮು, ಆ್ಯಪ್ಸು, ವಿಡಿಯೋ, ಮ್ಯೂಸಿಕ್ ಮತ್ತು ಸೆಟ್ಟಿಂಗ್ಸು ಈ ಥರ ಇರುತ್ತೆ. ಸೊ ಮೊದಲಿಗೆ ಹೋಮಲ್ಲಿ ನೋಡೋದಾದರೆ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಆಗಿ ನೆಟ್ಫ್ಲಿಕ್ಸ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಆಗಿರಲಿ, ಈ ಥರ ಫೇಸ್ಬುಕ್ ಆಗಲಿ ಈ ಥರ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ನೀವು ಅದನ್ನೆಲ್ಲನೂ ಕೂಡ ಯೂಸ್ ಕೂಡ ಮಾಡ್ಕೋಬೋದು. ಬಟ್ ಪ್ರಾಪರಾಗಿ ನೀವು ನೆಟ್ಫ್ಲಿಕ್ಸ್ ಎಲ್ಲ ಯೂಸ್ ಮಾಡಬೇಕಂದ್ರೆ ಫೈರ್ ಸ್ಟಿಕ್ ಹಾಕಬೇಕಾಗುತ್ತೆ. ಯೂಟ್ಯೂಬ್ಗೆಲ್ಲ ನೋಡ್ತೀನಿ ಅಂತಂದರೆ ಏನು ಫೈರ್ ಸ್ಟಿಕ್ ಹಾಕೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇದಕ್ಕೆ ವೈಫೈ ಕನೆಕ್ಟ್ ಮಾಡಿಬಿಟ್ಟೆ ನೀವು ಯೂಸ್ ಮಾಡ್ಬೋದು. ಇನ್ನು ಸೊ ಗಮನಿಸ್ಬೋದು ಇಲ್ಲಿ ನಿಮಗೆ ಅಪ್ಲಿಕೇಶನ್ಸ್ ಅಲ್ಲಿ ಬಂದರೆ ಅಪ್ಲಿಕೇಶನ್ಸ್ ಅಲ್ಲಿ ಗಮನಿಸೋದಾದ್ರೆ ಮಿರಾಕ್ಯಾಸ್ಟ್ ಆಪ್ಷನ್ಸ್ ಕೂಡ ಇದೆ. ಈ ಮಿರಾಕ್ಯಾಸ್ಟ್ ಆಪ್ಷನ್ ಮೂಲಕ ನೀವು ನಿಮ್ಮ ಮೊಬೈಲಲ್ಲಿ ನೀವು ಡೈರೆಕ್ಟ್ ಆಗಿ ವೈರ್ಲೆಸ್ ಮುಖಾಂತರ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ನೀವು ಏನು ಮೊಬೈಲಲ್ಲೆಲ್ಲ ಏನೇನೆಲ್ಲ ನೋಡ್ತೀರಾ ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಇಲ್ಲದ್ಲಿ ನೀವು ಕೂಡ ನೀವು ನಿಮ್ಮ ಮೊಬೈಲ್ ಇರುವಂಥ ಫೋಟೋಸ್ ಆಗಲಿ, ವಿಡಿಯೋಸ್ ಆಗಿರಲಿ, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಸ್ಕೂಲ್ ಮಕ್ಕಳು ಏನಾದ್ರು ಇದ್ದರೆ ಸೊ ಅವ್ರಿಗೂ ಕೂಡ ನೀವು ಒಂಥರ ಟ್ಯೂಷನ್ ರೀತಿಯೂ ಕೂಡ ಈ ಒಂದು ಪ್ರಾಜೆಕ್ಟ್ರಿಂದನೂ ಕೂಡ ಹೇಳ್ಕೊಡ್ಬೋದು. ಸೊ ಇನ್ನು ಹೈ ಫೈಲ್ ಮ್ಯಾನೇಜರ್ ಕೂಡ ಇದೆ. ಅಂದರೆ ನೀವೇನಾದರೂ ಇದಕ್ಕೆ ಪೆನ್ ಡ್ರೈವ್ ಹಾಕಿದ್ರೆ ಅಥವಾ ಮೆಮರಿ ಕಾರ್ಡ್ ಏನು ಹಾಕಿರ್ತೀರಲ್ಲ, ಸೊ ಫೋಟೋಸ್ ವಿಡಿಯೋ ನೋಡಬೇಕು ಅಂತಂದರೆ ಈ ಹೈ ಫೈಲ್ ಮ್ಯಾನೇಜರಲ್ಲಿ ನೀವು ನೋಡಬೇಕಾಗತ್ತೆ. ಓಕೆ, ಇನ್ನು ಪ್ಲೇಸ್ಟೋರ್ ಕೂಡ ಇದೆ. ಈ ಪ್ಲೇಸ್ಟೋರ್ ಮುಖಾಂತರ ನೀವು ಲಾಗಿನ್ ಮಾಡಿಕೊಂಡು ಇನ್ನೂ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಕೂಡ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಡೈರೆಕ್ಟಾಗಿ ಸೆಟ್ಟಿಂಗ್ಸ್ಗೆ ಬಂದರೆ ಸೆಟ್ಟಿಂಗ್ಸಲ್ಲಿ ನಿಮಗೆ ಈ ರೀತಿಯಾಗಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ಮೊದಲಿಗೆ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಸೆಟ್ಟಿಂಗ್ಸ್ ಅಂತ ಬರ್ತಾ ಇದೆ. ಸೊ ಗಮನಿಸ್ಬೋದು ನೆಟ್ವರ್ಕ್ ಮೀನ್ಸ್ ಇಂಟರ್ನೆಟ್ ಸೆಟ್ಟಿಂಗ್ಸಲ್ಲಿ ಬಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಈಗ ನಿಮ್ಮ ಮನೆಯಲ್ಲಿ ಏರ್ ಫೈಬರ್ ಕನೆಕ್ಷನ್ ಆಗಿರಲಿ ಅಥವಾ ವೈಫೈ ಕನೆಕ್ಷನ್ ಆಗಿರಲಿ ಅಥವಾ ಯಾವುದೇ ಒಂದು ಈಗ ರೋಟರ್ ಕನೆಕ್ಷನ್ ಆಗಿರಲಿ, ಸೊ ಅದೆಲ್ಲ ಇದ್ದರೆ ನೀವು ಅದನ್ನು ಆನ್ ಮಾಡ್ಕೊಂಡ ತಕ್ಷಣ ಅದ್ರ ನೇಮ್ ಬರುತ್ತೆ. ಇಲ್ಲ ಅಂದರೆ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿದ್ರೆ ಸಾಕು. ಅದು ಯಾವುದೂ ಇಲ್ಲ ಸರ್ ನನ್ನ ಹತ್ರ ಅಂತಂದರೆ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿದ್ರೆ ಸೊ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ನೇಮ್ ಬರುತ್ತೆ. ಅದ್ರ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಅಂದರೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ನ ಹಾಕೊಂಡ್ರೆ ಸಾಕು ನಿಮ್ಮ ಮೊಬೈಲಿಂದ ಇದಕ್ಕೆ ಡೈರೆಕ್ಟಾಗಿ ವೈಫೈ ಕನೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ ನೀವು ಯೂಟ್ಯೂಬ್ ಎಲ್ಲ ನೋಡ್ಕೊಳ್ಬೋದು.
ಸೊ ಇನ್ನು ಬ್ಲೂಟೂತ್ ಗಮನಿಸಬಹುದು. ಬ್ಲೂಟೂತ್ ಬಂದ್ಬಿಟ್ಟು 5.2 ಆಪ್ಷನ್ಸ್ ಕೂಡ ಇದೆ. ನಿಮ್ಮ ಮನೇಲಿ ಏನಾದ್ರು ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ಗಳು ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ವೈರ್ಲೆಸ್ ಮುಖಾಂತರ ಕೂಡ ಈ ಸೌಂಡ್ಗಳಿಗೆ ನೀವು ಕನೆಕ್ಷನ್ ಮಾಡಿಕೊಂಡು ಜೋರಾದ ಒಂದು ಸೌಂಡಲ್ಲೂ ಕೂಡ ಕೇಳ್ಕೋಬಹುದು. ಬಟ್ ಇದರಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ 5 ವ್ಯಾಟ್ನ ಸ್ಪೀಕರ್ ಕೂಡ ಇದೆ. ಜಾಸ್ತಿ ದೊಡ್ಡ ಇಂಚಸಲ್ಲಿ ನೋಡ್ತಿರ್ಬೇಕಾದ್ರೆ ದೊಡ್ಡದಾಗಿರುವಂಥ ಸೌಂಡಲ್ಲಿ ಕೇಳಿದ್ರೆ ಅದ್ರ ಮಜಾನೇ ಬೇರೆ. ಅದಕ್ಕೋಸ್ಕರ ಬ್ಲೂಟೂತ್ ಆಪ್ಷನಿಂದ ನೀವು ವೈರ್ಲೆಸ್ ಮುಖಾಂತರ ಕೂಡ ಎಕ್ಸ್ಟ್ರಾ ಸ್ಪೀಕರ್ಗೆ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಲ್ಯಾಂಗ್ವೇಜ್ ಸೆಟ್ಟಿಂಗ್ ಆಗಿರಲಿ, ಡೇಟ್ ಆ್ಯಂಡ್ ಟೈಮ್ ಸೆಟ್ಟಿಂಗ್ ಆಗಿರಲಿ, ಸೊ ಗಮನಿಸ್ಬೋದು. ಡಿಸ್ಪ್ಲೇ ಸೆಟ್ಟಿಂಗ್ಸ್ಗಾಗಿರಲಿ, ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ನೋಡೋಣ. ಡಿಸ್ಪ್ಲೇದಲ್ಲಿ ಗಮನಿಸ್ಬೋದು 4D ಕೀಸ್ಟೋನ್ಸ್ ಕೂಡ ಸಹ ಇದೆ, ಇಲ್ಲಾಂದರೆ ಝೂಮ್ ಇನ್ ಝೂಮ್ ಔಟ್ ಕೂಡ ಇದೆ. ಅಂದರೆ ಇಲ್ಲಿ ಗಮನಿಸ್ಬೋದು, ನೀವು ಈ ಒಂದು ಸ್ಕ್ರೀನ್ನ ಚಿಕ್ಕದಾಗಿ ಮಾಡ್ಕೊಳ್ತೀನಿ ಅಂದರೆ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು, ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ಹಾಗೆ ಇನ್ನು ಕೀಸ್ಟೋನ್ ಕರೆಕ್ಷನ್ಸ್ ಅಂತ ಬರುತ್ತೆ. ಅಂದರೆ ಈಗ ಗಮನಿಸ್ಬೋದು, ಈ ಒಂದು ಸ್ಕ್ರೀನ್ ನಿಮಗೆ ಬ್ಯಾಲೆನ್ಸ್ ಆಗಿಲ್ಲ. ಸೊ ಗಮನಿಸ್ಬೋದು, ಈ ಕಡೆ ಜಾಸ್ತಿ ಇದೆ, ಈ ಕಡೆ ಕಡಿಮೆ ಇದೆ, ಈ ಕಡೆ ಕಡಿಮೆ ಇದೆ. ಈ ಥರ ಇದ್ದಾಗ ನಿಮಗೆ ಬ್ಯಾಲೆನ್ಸ್ ರೀತಿಯಾಗಿದೆಯಾ ನೀವು ಕೀಸ್ಟೋನ್ ಕರೆಕ್ಷನ್ ಮೂಲಕ ಬ್ಯಾಲೆನ್ಸ್ ರೀತಿಯಾಗಿ ನಿಮ್ಮ ಸ್ಕ್ರೀನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು, ಯಾವ ಥರ ಬೇಕೋ ಆ ಥರ ನೀವು ಬ್ಯಾಲೆನ್ಸ್ ರೀತಿಯಾಗಿ ನಿಮ್ಮ ಒಂದು ಸ್ಕ್ರೀನ್ನ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು ಈ ಒಂದು ಮ್ಯಾನ್ಯುವಲ್ ಕೀಸ್ಟೋನ್ ಕರೆಕ್ಷನಿಂದ. ಸೊ ಇನ್ನು ವರ್ಟಿಕಲ್ ಡಿಗ್ರಿ ಬೇಕು, ಇಲ್ಲ ನಮಗೆ ಹಾರಿಜೆಂಟಲ್ ಬೇಕು ಅಂತಂದರೆ ನೀವು ಸ್ಕ್ರೀನ್ನ ಯಾವ ರೀತಿ ಬೇಕಾದರೂ ಇದನ್ನು ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಹಾಗೆ ಸುಮಾರು ಜನ ಕೇಳ್ತಾ ಇದ್ರು, ಸೊ ನಾವು DTHಗೆ ಯಾವ ರೀತಿ ಹೋಗಬೇಕು ಅಂತ. ಈ ಗಮನಿಸ್ಬೋದು, ಈ ಒಂದು ರಿಮೋಟಲ್ಲಿ ನಿಮಗೆ ಸೋರ್ಸ್ ಅಂತ ಒಂದು ಬಟನ್ಸ್ ಇದೆ. ಸೊ ಗಮನಿಸ್ಬೋದು, ಇಲ್ಲಿ ಸೋರ್ಸ್ ಅಂತ ಒಂದು ಬಟನ್ಸ್ ಇದೆ. ನಾನು ಇದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ್ಮೇಲೆ ನಿಮಗೆ HDMI USB ಅಂತ ಆಪ್ಷನ್ಸ್ ಕೇಳುತ್ತೆ. HDMI ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ನೀವೇನು DTH ಕನೆಕ್ಷನ್ ಮಾಡಿರ್ತೀರಾ ಆ DTH ಕನೆಕ್ಷನ್ ಮೆನು ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನಾನೀಗ ಜಿಯೋ ಏರ್ ಫೈಬರ್ ಕನೆಕ್ಷನ್ನ ಒಂದು ರಿಸೀವರ್ನ ಇದಕ್ಕೆ ಆ್ಯಡ್ ಮಾಡಿರೋದ್ರಿಂದ ನಿಮಗೆ ಜಿಯೋ ಏರ್ ಫೈಬರ್ ಕನೆಕ್ಷನ್ ಇರುವಂಥ ಆಪ್ಷನ್ಸ್ಗಳು ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಗಮನಿಸ್ಬೋದು, ನಾನೀಗ ಯೂಟ್ಯೂಬಲ್ಲಿ ಒಂದು ವಿಡಿಯೋನು ಕೂಡ ಪ್ಲೇ ಕೂಡ ಮಾಡ್ತೀನಿ. ಯಾವ ರೀತಿಯಾಗಿ ನಿಮಗೆ ಕ್ವಾಲಿಟಿ ಬರುತ್ತೆ, ಯಾವ ಥರ ಒಂದು ಬ್ರೈಟ್ನೆಸ್ ಆಗಿರಲಿ, ಶಾರ್ಪ್ನೆಸ್ ಆಗಿರಲಿ, ಇಮೇಜ್ ಕ್ವಾಲಿಟಿ ಯಾವ ಥರ ಬರುತ್ತೆ ಅನ್ನೋದನ್ನ ಈಗ ಡೈರೆಕ್ಟಾಗಿ ನೋಡೋಣ. ಯೂಟ್ಯೂಬಲ್ಲಿ ಒಂದು ವಿಡಿಯೋನು ಕೂಡ ನಾನು ಪ್ಲೇ ಕೂಡ ಮಾಡ್ತೀನಿ. ಗಮನಿಸಬಹುದು, ನಾನು ಈ ಒಂದು ಪ್ರಾಜೆಕ್ಟ್ನ ಈಗ 100 ಇಂಚಸ್ ಅಲ್ಲಿ ನಿಮಗೆ ಸ್ಕ್ರೀನ್ ಕೂಡ ಪ್ಲೇ ಕೂಡ ಮಾಡಿದ್ದೀನಿ. ಹಾಗೆ ಕ್ವಾಲಿಟಿ ತಾವು ಗಮನಿಸಬಹುದು. ಏನಪ್ಪಾ ಈ ಒಂದು ಪ್ರಾಜೆಕ್ಟ್ನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ 5800 ರೂಪೀಸ್ ಅಲ್ಲಿ ನಿಮಗೆ ನೇಟಿವ್ 1080 ಪಿಕ್ಸೆಲ್ ನೇಟಿವ್ ಹೊಂದಿರುವಂತ ಏಕೈಕ ಬಜೆಟ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಸಿಗುತ್ತೆ. ಸೊ ನೀವು ಯಾವುದೇ ಪ್ರಾಜೆಕ್ಟ್ ನ ನೇಟಿವ್ 1080p ರೆಸಲ್ಯೂಷನ್ ಇರುವಂತಹ ಪ್ರಾಜೆಕ್ಟ್ ನ ತಗೊಂಡ್ರೆ ಏನಿಲ್ಲ ಅಂತಂದ್ರೂ 8 ರಿಂದ 9,000 ರೂಪಾಯಿ ಕೊಡಬೇಕಾಗುತ್ತೆ. ಬಟ್ ಕೇವಲ 5,800 ರೂಪಾಯಿಗೆ ನಿಮಗೆ ನೇಟಿವ್ 1080p ನೇಟಿವ್ ರೆಸಲ್ಯೂಷನ್ ಹೊಂದಿದೆ ಮತ್ತೆ 4K ಕೂಡ ಡಿಕೋಡಿಂಗ್ ನ ಮಾಡುತ್ತೆ. ಸೊ ನಾನಿವಾಗ ಜಿಯೋ ಏರ್ ಫೈಬರ್ ಕನೆಕ್ಷನ್ ಹೊಂದಿರೋದ್ರಿಂದ ಇದರಲ್ಲಿ 4K ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಗಮನಿಸಬಹುದು 2160 ಪಿಕ್ಸೆಲ್ಸ್ ವರೆಗೂ ಕೂಡ ಪ್ಲೇ ಆಗುತ್ತೆ. ಸೊ ನೀವೇನಾದ್ರೂ DTH ಏನಾದರೂ ಕನೆಕ್ಷನ್ ಮಾಡಿಲ್ಲ, ಫೈರ್ ಸ್ಟೀಲ್ ಹಾಕಿಲ್ಲ ಅಂತಂದ್ರೆ 1080 ಪಿಕ್ಸೆಲ್ಸ್ ಅಲ್ಲಿ ಪ್ಲೇ ಕೂಡ ಆಗುತ್ತೆ. ಸೊ ನೀವು ಈ ಒಂದು ಬಜೆಟ್ದಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಕೂಡ ನಿಮಗೆ 720 ಪಿಕ್ಸೆಲ್ಸ್ ಬಂದ್ರೆ ಇದರಲ್ಲಿ ನಿಮಗೆ ನೇಟಿವ್ 1080 ಪಿಕ್ಸೆಲ್ಸ್ ಬರುತ್ತೆ ಮತ್ತೆ 4K ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ಸೊ ಗಮನಿಸಬಹುದು, ಪಿಕ್ಚರ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 8000 ಲೂಮಿನೆನ್ಸ್ ಜೊತೆಗೆ ಬರ್ತಾ ಇದೆ, 5000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಬರ್ತಾ ಇದೆ. ಸೊ ಗಮನಿಸಬಹುದು, ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇನ್ನು 1 ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಕೂಡ ಮಾಡೋದ್ರಿಂದ ನಿಮಗೆ ಒಂದೊಂದು ಕಲರ್ ಕೂಡ ತುಂಬಾನೇ ಕ್ರೇಜಿ ಲುಕ್ ಅಲ್ಲಿ ಕಾಣಿಸುತ್ತೆ. ಜನ ಕೇಳ್ತಿರ್ತೀರಾ, ಸರ್ ನಾ ಈ ಒಂದು ಪ್ರೊಜೆಕ್ಟರ್ನ ಒಂದು ಸ್ಕ್ರೀನ್ ಅಲ್ಲೇ ನೋಡ್ಬೇಕಾ ಅಥವಾ ನಮ್ಮ ಮನೆಯಲ್ಲಿ ವೈಟ್ ಗೋಡೆ ಇದೆ, ವೈಟ್ ಗೋಡೆಯಲ್ಲೇ ಪ್ರೊಜೆಕ್ಟ್ ಮಾಡಬೇಕಾ ಅಥವಾ ಸಪರೇಟ್ ಆಗಿ ಏನಾದರೂ ಸ್ಪೀಕರ್ ತಗೊಳ್ಬೇಕು ಅಂತ ಸುಮಾರು ಜನ ಕೇಳ್ತಿರ್ತಾರೆ. ಸೊ ನಿಮ್ಮ ಮನೆ ಹತ್ರ ಏನಾದರೂ ವೈಟ್ ಗೋಡೆ ಇದ್ರೆ ನೀವು ಸ್ಕ್ರೀನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಜಸ್ಟ್ ಗೋಡೆ ಮೇಲೆ ಬಿಟ್ಟರು ಕೂಡ ಇದೇ ತರದ ಕ್ವಾಲಿಟಿ ಸಿಗುತ್ತೆ. ಬಟ್ ಏನಂತಂದ್ರೆ ವೈಟ್ ಕಲರ್ ಅಲ್ಲಿ ಇರಬೇಕು. ಸೊ ಇಲ್ಲ ಅಂತಂದ್ರೆ ನಿಮ್ಗೆ ಏನಾದರೂ ಒಂದು ಸ್ಕ್ರೀನ್ ಬೇಕು, ನಾರ್ಮಲ್ ಸ್ಕ್ರೀನ್ ಅಂದ್ರೆ ನಮ್ಮ ಹತ್ರ ಜಸ್ಟ್ ನಿಮಗೆ 500-600 ರೂಪೀಸ್ ಇಂದ ಸ್ಕ್ರೀನ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ. ನೀವು ಸ್ಕ್ರೀನ್ ಕೂಡ ತಗೊಳ್ಬಹುದು. ಇಲ್ಲ ಅಂತಂದ್ರೆ ವೈಟ್ ಗೋಡೆ ಇದ್ರೆ ನೀವು ವೈಟ್ ಗೋಡೆಗೆ ನೀವು ಪ್ರಾಜೆಕ್ಟ್ ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈ ತರ ನನ್ನ ಹತ್ರ ಈಗ ಒಂದು ವೈಟ್ ಗೋಡೆ ಇದೆ, ನಾನು ಅದನ್ನ ನಿಮಗೆ ಸ್ಯಾಂಪಲ್ ಆಗಿ ತೋರಿಸ್ಕೊಡ್ತೀನಿ. ಇಲ್ಲಿ ಗಮನಿಸಬಹುದು ಕ್ವಾಲಿಟಿ ಯಾವ ತರ ಬರುತ್ತೆ ಅಂತ. ಸೊ ಗಮನಿಸಬಹುದು, ನಾನೀಗ ಕ್ವಾಲಿಟಿ ಕೂಡ ಅಡ್ಜಸ್ಟ್ ಮಾಡ್ತೀನಿ. ಜಸ್ಟ್ ನಾನು ಇವಾಗ ಗೋಡೆ ಮೇಲೆ ಇದನ್ನ ನಿಮಗೆ ಪ್ರೊಜೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ನೋಡಬಹುದು ಯಾವ ತರ ಬರ್ತಾ ಇದೆ ಅಂತ. ಸೇಮ್ ಕ್ವಾಲಿಟಿನೇ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಬರುತ್ತೆ ಅಥವಾ ನೀವು ಗೋಡೆ ಮೇಲೆ ಕೂಡ ಇದನ್ನ ಪ್ರೊಜೆಕ್ಟ್ ಕೂಡ ಮಾಡ್ಕೋಬಹುದು. ಇನ್ನು ಸುಮಾರು ಜನ ಏನು ಕೇಳ್ತಾರೆ ಅಂತಂದ್ರೆ, ಸರ್ ನಮಗೆ ಈ ಬಜೆಟ್ ಅಲ್ಲೇ ಇದನ್ನ ಡೇ ಲೈಟ್ ಅಲ್ಲಿ ನೋಡ್ಬೋದಾ ಅಂದ್ರೆ ಜಸ್ಟ್ ಲೈಟ್ ಆನ್ ಮಾಡ್ಕೊಂಡು ನೋಡ್ಬೋದು ಅಂತ ಸುಮಾರು ಜನ ಕೇಳ್ತಿರ್ತಾರೆ. ಸೊ ಇದನ್ನ ಡೇ ಲೈಟ್ ಅಲ್ಲಿ ನೋಡುವಂತ ಪ್ರೊಜೆಕ್ಟರ್ ಅಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 5800 ರೂಪೀಸ್ ಬೆಲೆಗೆ ನಿಮಗೆ ಡೇ ಲೈಟ್ ಪ್ರೊಜೆಕ್ಟರ್ ಸಿಗಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ನಾನು ಜಸ್ಟ್ ನಿಮಗೋಸ್ಕರ ಈಗ ಲೈಟ್ ಕೂಡ ಆನ್ ಮಾಡ್ತೀನಿ. ಈ ಲೈಟ್ ಬೆಳಕಲ್ಲಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು.
ಸೊ ಅಷ್ಟು ಚೆನ್ನಾಗಿ ಕಾಣಲ್ಲ. ಆದರೆ ನೀವೇನಾದರೂ ಒಂದು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀನಿ ಅಂದರೆ ನೋಡ್ಕೊಳ್ಬೋದು, ಬಟ್ ನೀವು ಲೈಟ್ ಏನಾದ್ರು ಆಫ್ ಮಾಡಿ ನೋಡ್ತೀನಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಕೇಳ್ತಾ ಇದ್ರು ಸರ್ ಇದಕ್ಕೆ DTH ಕನೆಕ್ಷನ್ ಮಾಡಿದ್ಮೇಲೆ ನೀವು ಚಾನಲ್ಸ್ಗಳನ್ನೇ ತೋರಿಸಲ್ಲ, ಸೊ ಚಾನಲ್ಸ್ಗಳನ್ನು ನೀವು ಯಾವ ರೀತಿ ಪ್ಲೇ ಮಾಡಬೇಕು ಅನ್ನೋದನ್ನ ತೋರಿಸಿ ಅಂತ ಹೇಳ್ತಾ ಇದ್ರು. ನಾನು ಜಸ್ಟ್ ಇವಾಗ ಜಿಯೋ ಏರ್ ಫೈಬರ್ ಕನೆಕ್ಷನ್ ಹಾಕ್ಸ್ಕೊಂಡಿರೋದ್ರಿಂದ ಅದ್ರ ಜೊತೆಗೆ ಅವರು ರಿಸೀವರ್ ಕೂಡ ಕೊಟ್ಟಿರ್ತಾರೆ. ಆ ರಿಸೀವರ್ ಮೂಲಕ ನಿಮಗೆ ಕನೆಕ್ಟ್ ಮಾಡಿದ ತಕ್ಷಣ ಗಮನಿಸಬಹುದು ಇದರಲ್ಲಿ ಕಲರ್ಸ್ ಕನ್ನಡ ಆಗಿರಲಿ ಅಥವಾ ನಿಮಗೆ ಉದಯ ಮೂವೀಸ್ ಆಗಿರಲಿ, ಸೊ ಈ ಥರದ ಎಲ್ಲ ಚಾನಲ್ಸ್ಗಳು ಕೂಡ ಬರುತ್ತೆ. ನಾನು ಇವಾಗ ಜಸ್ಟ್ ಕಲರ್ಸ್ ಕನ್ನಡ ಕೂಡ ಪ್ಲೇ ಕೂಡ ಮಾಡ್ತೀನಿ, ಯಾವ ಥರ ಒಂದು ಕ್ವಾಲಿಟಿ ಬರುತ್ತೆ ಅಂತ ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು. ಸ್ನೇಹಿತರೆ, ಈ ಒಂದು ಪ್ರಾಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಇಲ್ಲ ಅಂದರೆ ನೀವೇನಾದರೂ ಬಂದು ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಆಗಿ ನೋಡಿಬಿಟ್ಟು ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂಥದ್ದು, ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡು ನಿಯರ್ ಶ್ರೀ ಟಾಕೀಸ್ ಪಕ್ಕದಲ್ಲಿ ನಿಮಗೆ ಲಕ್ಷ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಇದನ್ನು ಪರ್ಚೇಸ್ ಕೂಡ ಮಾಡ್ಕೋಬಹುದು. ಹಾಗೆ ನಮ್ಮ ಅಂಗಡಿ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಮತ್ತು ಮ್ಯಾಪ್ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದು ನೋಡಿಕೊಂಡು ಕೂಡ ನೀವು ಡೈರೆಕ್ಟ್ ಆಗಿ ಕೂಡ ಬರ್ಬೋದು. ಇಲ್ಲ ಅಂತಂದರೆ ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಅಲ್ಲಿಂದನೂ ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇನ್ನೊಂದು ಪ್ರಾಜೆಕ್ಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.